ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ನಿನ್ನೆ ಧಾರವಾಡ ನಗರದಲ್ಲಿ ಹಂಗಾಮಿ ನೌಕರರ ಬೃಹತ್ ಪ್ರತಿಭಟನೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮುಖ್ಯ ಆವರಣ ಹಾಗೂ ಇನ್ನುಳಿದ ಕಾಲೇಜು ಹಾಗೂ ಫಾರ್ಮ್ಗಳಲ್ಲಿ ಕೆಲಸ ನಿರ್ವಹಿಸುವ ಹಂಗಾಮಿ ನೌಕರರಿಗೆ ಕನಿಷ್ಠ ವೇತನ ನೀಡಬೇಕೆಂದು ಆಗ್ರಹಿಸಿ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಭವನದ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಕುಲಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾ ಸಂಘಟನಾ ಕಾರ್ಯದರ್ಶಿಯಾಗಿ ಬಸವರಾಜ್ ಕುರ್ಬೆಟ್ ಅಂತ ಮಾತಾಡೋದು. ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಸುಮಾರು 2009ರಾಗಿಂದ ನಮ್ಮನ್ನೇನು ಸ್ಟಾರ್ಟ್ ಆಗಿ ಇವತ್ತಿಗೆ ಸೀಡ್ ಯೂನಿಟ್ ಅಂತೇಳಿ ಅಲ್ಲೊಬ್ಬರು ಕುಮಾರ ಸರ್ ಅಂತೇಳಿ ಅದಾರ, ಅವಳಕ್ಕೆ ಶಶಿಧರ್ ಸರ್ ಅಂತೇಳಿ ಅವ್ರು ಏನು ಮಾಡ್ಯಾರ, ಒಂದು ಎಕರೆಗೆ ಒಂದು ಆಳಿಗೆ 1 ಎಕರೆಗೆ ಏನು ಮಾಡ್ತಾರೆ ಅಂದ್ರೆ ಇಷ್ಟು ಕೆಲಸ ಮಾಡ್ಬೇಕು. ಒಂದು 300 ರೂಪಾಯಿ ಪಗಾರ ಕೊಟ್ಟರೆ ಬರೀ ಇಲ್ಲಾಂದ್ರೆ ಇಲ್ಲ ಅನ್ನೋ ಲೆಕ್ಕದಾಗ ಒಂದು ದಿವಸಕ್ಕೆ 2 ಚೀಲ, ಒಬ್ಬರಿಗೆ 4 ಚೀಲ ಬರ್ತೈತೆ ಆರ್ಸಾಕ. ಆ ಕೆಲಸ ಮಾಡ್ಲಿಕ್ಕಂದ್ರೆ ನೀವು ಮನೆಗೆ ಹೋಗ್ರಂತೆ. ಯಾಕಂದ್ರೆ ಯೂನಿವರ್ಸಿಟಿ ಆಡಳಿತೊಳಗೆ ಯಾರ್ದು ಇದಿಲ್ಲ, ಅವ್ರಿಗೆ ಭಯ ಇಲ್ಲ ಅಂದ್ರೆ ಲೇಬರ್ ಬಗ್ಗೆ ಯಾರಿಗೂ ಮಾತಾಡೋದು ಇದು ಇಲ್ಲ ಅವ್ರಿಗೆ. ನಾವೇನು ಮಾಡ್ತೀವಿ, ಅಗ್ರಿ ಪಾಪ ಇಲ್ಲ ಹೆಣ್ಮಕ್ಳು ತಾಯಂದ್ರು ಇವರು ಅಣ್ಣ ತಮ್ಮರು ಕೂಡಿ ದಿವಸ ಒಂದು ಚೀಲಕ್ಕೆ 5 ರೂಪಾಯಿ ಬೀಳ್ತೈತಿ ರೀ, ಒಂದು ಚೀಲಕ್ಕೆ ಲೋಡ್ ಅನ್ಲೋಡ್ ಅಂತೇಳಿ. ಅದನ್ನು ಮಾಡಿದೆ. ಮತ್ತೊಂದು ದಿವ್ಸಕ್ಕೆ ಏನ್ ಹೇಳ್ತಾರೆ, 70 ಚೀಲ ಕಾಳು ಆರಿಸು ಅಂತ ಹೇಳ್ತಾರೆ. ಪಾಪ 70 ಚೀಲ ಆರ್ಸಕ್ಕೆ ಅವ್ರ ಕಡೆಯಿಂದ ಆಗೋದಿಲ್ಲ. ಅವ್ರು ಏನ್ ಹೇಳ್ತಾರೆ, ಸೀಡ್ ಯೂನಿಟ್ ಅಗ್ರಿ ಕಾಲೇಜ್ ಒಳಗೆ ಸುಮಾರು ಫಾರ್ಮ್ ಇದಾವೆ, ಸೀಡ್ ಯೂನಿಟ್ ಒಳಗೆ ಆಗ್ಲಕ್ಕ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಯಾರಿಗೂ ADR DR VC ಇವ್ರಿಗೇನು ಕನ್ಸರ್ಡ್ ಇರೋದಿಲ್ಲ. ಅವ್ರು ಏನ್ ಬೇಕಾಬಿಟ್ಟು ಯಾವ ತರ ಆಳಿಗೆ ಇದನ್ನ ಮಾಡೋದು. ಮತ್ತೆ ಅಲ್ಲಿ ಇವ್ರು ಅದಾರ ಮೊನ್ನೆ ಯಾರು ಸೋಮನಗೌಡ ಸರ್ ಅಂತೇಳಿ, ಅವ್ರು ಯಾರನ್ನೋ ತಗೋಬಹುದು ಯಾರನ್ನೋ ಬಿಡ್ಬೋದು. ಅದು ನಾವು ಸುಮಾರು ಒಂದು 20-25 ವರ್ಷದಿಂದ ಕೆಲಸ ಮಾಡ್ಕೊಂತ ಬಂದು ಅಗ್ರಿ ಯೂನಿವರ್ಸಿಟಿಯಿಂದ ಬೇಕಾದ್ರ ಬ್ಯಾಡಾದ್ರ ಬಿಡು ಅಂತ ಹೇಳೋ ಲೆಕ್ಕದಾಗ ಅದ. ನಮ್ದು ನಾವೇನ್ ಮಾಡಿದ್ವಿ, ನಮಗೇನಾಗ್ಬೇಕಂದ್ರೆ ಸರ್ ಕನಿಷ್ಠ ಕೂಲಿ ಕೊಡು ಅಂತ ಕೇಳ್ತಾರೆ. ಏನ್ ದುಡಿತಾರಲ್ಲ ಅದ್ರ ಪಗಾರ ಕೊಡ. 300 ರೂಪಾಯಿ ಅವ್ರು ಕೊಟ್ರೆ ಒಂದು ದಿವಸಕ್ಕೆ ಇವ್ರಿಗೆ 170 ರೂಪಾಯಿ 150 ರೂಪಾಯಿ ಪಗಾರ ಬರ್ತೈತಿ. ಅವ್ರ ಏನ್ ಹೇಳ್ತಾರೆ, ಆ ಪಗಾರ ಬ್ಯಾಡ್, ನಮ್ಗೆ ಕನಿಷ್ಠ ಕೂಲಿ ಕೊಡ್ರಿ, ಕೂಲಿ ಕೊಡ್ಲಿಕ್ಕೆ ನಮ್ಮ ನಿರ್ದಿಷ್ಟ ಮುಸ್ಕರ ಮಾಡ್ತೇವೆ ಅಂತ ನಮ್ಮ ಬೇಡಿಕೆ. ಬಸಪ್ಪ ಪಕ್ಕಿರಪ್ಪ ಕುರ್ಬೆಟ್ ಅಂತೇಳಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ 2001-2007ರಲ್ಲಿ SC ST ಬ್ಯಾಕ್ಲಾಗ್ ನೇಮಕಾತಿ ಸರ್ಕಾರ ಆದೇಶಿಸಿತು. ಅದರ ಪ್ರಕಾರ ಏಜ್ ಆ್ಯಂಡ್ ಮೆರಿಟ್ಗಳ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಸರ್ಕಾರ ಆದೇಶಿದ್ರು ಕೂಡ ತಮ್ಮದಂತೆ C&R ಪ್ರಕಾರ ನೇಮಕಾತಿ ಮಾಡಿಕೊಡ್ತಾರೆ. ಇದು ಅಲ್ಲದೆ ಕೆಲವೊಂದು ಅಭ್ಯರ್ಥಿಗಳನ್ನು 48 ವರ್ಷ 50 ವರ್ಷದವರು ನೌಕರಿ ಕೊಟ್ಟದ್ದು ಇಲ್ಲಿ ನಮ್ಮಲ್ಲಿ ದಾಖಲೆಗಳದಾವೆ. ಅಕಸ್ಮಾತ್ ನಾವು ಕೇಳಲಿಕ್ಕೆ ಹೋದ್ರೆ ಇಲ್ಲ ಹಂಗಾತಿ ಹಿಂಗಾತಿ ಇಲ್ಲದ ಸೋಬುಗಳು ಹೇಳ್ತಾರೆ. ಈ ವಿಷಯ ಕಡೆ ಭೇಟಿಯಾದಾಗ ಇಲ್ಲ ಸಲ್ಲದ ಒಂದು ಅನುಭವಗಳನ್ನು ಮಾಡ್ತಾರೆ. ಈಗಾಗಲೇ ಇಲ್ಲಿ ನೌಕರಿ ಮಾಡ್ತಕ್ಕಂಥ PC ಗೋವಿಂದಗೌಡ ಆಮೇಲೆ ಸುನೀಲ್ ಬಿದ್ರಿ ಇವರಿಬ್ಬರು ಲಪ್ಪಂಗರಲ್ಲಿ ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ತಾರೆ. ನಮ್ಮ ಯೂನಿವರ್ಸಿಟಿ ಹಾಳಬೇಕಾದ್ರೆ ಅವರಿಬ್ಬರ ಕಾರಣೀಭೂತ ಅಂತ ನಾ ಹೇಳ್ತೇನೆ. ತಮ್ಮ ಹೆಸರು? ನಮಸ್ಕಾರ ಬಂಧುಗಳೇ, ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಶಿವಪ್ಪ ಮಾನಿಂಗಪ್ಪನವ್ರು ಅಂತೇಳಿ ಇವತ್ತಿನ ದಿನ ನಾವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಬಂದಿದ್ದೀವಿ. ಯಾಕಂದ್ರೆ ರೈತರು ದಿನಗೂಲಿ ನೌಕರನ್ನ ಇಷ್ಟೊಂದು ಹಿಂಸೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಷ್ಟು ದಿನ 10ರಿಂದ 20 ವರ್ಷ ಕೆಲಸ ಮಾಡಿದವ್ರಿಗೆ ಟೆಂಡರ್ ಮುಗಿದಿದೆ. ಈಗ 1 ತಿಂಗಳು 2 ತಿಂಗಳ ಮಟನು ಅಂತಂದ್ರೆ ಇದು ಗುತ್ತಿಗೆ ಆಧಾರ ಮ್ಯಾಗ, ಚೀಲದ ಗುತ್ತಿಗೆ ಆಧಾರ ಮ್ಯಾಗ ಕೊಡ್ತೀವಿ ನಿಮ್ಗೆ, ನೀವು ಟಾರ್ಗೆಟ್ ರೀಚ್ ಮಾಡಬೇಕು, 5 ರೂಪಾಯಿ ಕೊಡ್ತೀನಿ 10 ರೂಪಾಯಿ ಕೊಡ್ತೇನೆ ಅಂತ ಕೆಲಸಗಳು ಹೇಳ್ತಾ ಇದ್ದಾರೆ. ಒಂದು ಮನ್ಯಾಗ ಹೆಣ್ಮಗಳು ಒಂದು ಚಿಕ್ಕಿ ಜೋಳ ಇದು ಮಾಡ್ಬೇಕಂದ್ರೆ 4 ತಾಸು ತಗೋತಾರೆ. ಬಟ್ ಇವರು ಒಂದು ಚೀಲಕ್ಕೆ 50 ರೂಪಾಯಿ ಕೊಡ್ತೀನಿ 30 ರೂಪಾಯಿ ಕೊಡ್ತೀನಿ ಅಂದ್ರೆ ಎಷ್ಟು ಕೆಲಸ ಮಾಡ್ಬೇಕಾರೆ ಅಂದ್ರೆ ಈಗ 20 ವರ್ಷದಿಂದ ದುಡ್ಕೊಂತ ಬಂದಾಗ ಈ ತರ ಅನ್ಯಾಯ ಮಾಡ್ತಿದ್ದಾರೆ. ಯಾರ್ಯಾರೋ ಟೆಂಡರ್ ಕರೆದು ಟೆಂಡರ್ದಾರಿಗೆ ಇವರು ಕಮಿಷನ್ ಕೊಡುವಂತ ಕೆಲಸ ಮಾಡ್ತಾರೆ. ಇದು ನಮ್ಮ ಇದು ಧಾರವಾಡದ ಯೂನಿವರ್ಸಿಟಿ ಏನಿದೆ ಅಗ್ರಿಕಲ್ಚರ್, ಇದು ನಮ್ಮ ನರೇಂದ್ರ ಮತ್ತು ಎತ್ತಿನಗುಡ್ಡ ಭೂಮಿ. ಇದು ಎಷ್ಟೋ ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ ಇಲ್ಲಿ. ಆದ್ರೂ ಬಡವರಾಗಿ ದುಡಿತಾ ಇದಾರೆ. ಇವ್ರು ಅಧಿಕಾರಿಗಳು ಎಲ್ಲಿ ಇರ್ತಿದ್ರು, ಇವರು ನಮ್ಮ ಆಸ್ತಿ ತಗೊಂಡು ಇವ್ರು ಲಕ್ಷಗಟ್ಟಲೆ ಪೇಮೆಂಟ್ ಪಗಾರ ತಗೋತಾ ಇದಾರೆ. ಬಟ್ 500 ರೂಪಾಯಿ ಕೊಡಾಕ ಈಗ ಒಂಥರ ಇದನ್ನ ಮಾಡ್ತಾ ಇದಾರೆ. VC ಅವರಿಗೆ ಭೇಟಿ ಆದ್ರೆ ಸರ್ ಈ ತರ ಇದೆ ಅಂತಂದ್ರೆ ಅವರು DR ಅವ್ರಿಗೆ ಭೇಟಿ ಆಗ್ರಿ ಅನ್ನುವಂತ ಬೇಜವಾಬ್ದಾರಿಗಳನ್ನ ಹೇಳ್ತಾ ಇದಾರೆ. ಯಾಕೆ ಪಾಪ ಇವ್ರು ಕೆಲಸ ಮಾಡೋದು ಇವ್ರಿಗೆ ಕಿಮ್ಮತ್ತಿಲ್ವಾ? ಸಾರ್ವಜನಿಕರಂದ್ರೆ ಏನ್ ಇವ್ರು ಲಕ್ಷಗಟ್ಟಲೆ ತಗೋತಾರೆ ಕುಂತ್ಕೊಂಡು AC ಒಳಗಡೆ. ಪಾಪ ಬಿಸಿಲಾಗ ದುಡಿಬೇಕು. ಅವ್ರಿಗೆ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಟ್ರಿ ಏನಾದ್ರೂ ಇವ್ರ ಮನೆ ಗಂಟು ಹೋಗುತ್ತಾ ಅಂತೀನಿ ನಾನು. ಯಾಕಂದ್ರೆ ಇದು ನಮ್ಮ ತೆರಿಗೆ ಹಣ, ಸಾರ್ವಜನಿಕರ ತೆರಿಗೆ ಹಣ.
ಈ ತರ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರ್ಯಾರೋ ಕೋಟ್ ಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ, ಅಂತರ್ನೆಲ್ಲ ಬಿಡ್ತಾರೆ, ಬಿಲ್ಡಿಂಗ್ ಹಾಕ್ತಾರೆ, ಕೆಡುತ್ತಾರೆ. ಅದ್ರ ಬಗ್ಗೆ ಏನೂ ಇಲ್ಲ. ಯಾಕಂದ್ರೆ ಅದು ಸರ್ಕಾರದ ಹಣ ಅಂತ ತಿಳ್ಕೊಂತಾರೆ. ಇದು ನಮ್ಮ ಹಣ, ತೆರಿಗೆ ಹಣ. ಯಾಕೆ ಅನ್ಯಾಯ ಮಾಡ್ತಿದಾರೆ? 20-30 ವರ್ಷದಿಂದ ದುಡಿದು ಪಾಪ ಇವತ್ತವ್ರಿಗೆ ಒಂದು ತುತ್ತು ಕೂಳಿಗೂ ಕೂಡ ಪರದಾಡುವಂತ ಕೆಲಸ ಆಗಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ದಿನಗೂಲಿ ನೌಕರರಿಗೆ ಸರಿಯಾದ ವೇತನ ಕೊಟ್ಟರೆ ಸರಿಯಾಗುತ್ತೆ. ಇಲ್ಲ ಅಂತಂದ್ರೆ ಮುಂದೆ ದಿನ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ KRS ಪಕ್ಷದಿಂದ. ಮತ್ತೆ